ಹರಿದಿನ ಅಂತ ಅಂದರೆ ಕೆಲವು ಜನಕ್ಕೆ, ಎಲ್ರಿಗೂ ಅಲ್ಲ, ಆಸಕ್ತಿ ಇರೋದಿಲ್ಲ, ದೇವರು ಅಂದರೆ ಭಕ್ತಿನೇ ಇರೋದಿಲ್ಲ ಅವ್ರಿಗೆ. ಡಾಂಬಿಕ ಭಕ್ತಿ ಬೇರೆ, ಭಕ್ತಿನೇ ಇರೋದಿಲ್ಲ ಕೆಲವರಿಗೆ. ಸೊ ಅಂಥವ್ರನ್ನ ಹೇಗೆ ಭಕ್ತಿ ಭಾವದಿಂದ, ಅಂದರೆ ಪಾಸಿಟಿವ್ ಎನರ್ಜಿ ಬೇಕು ಅಂತ ಹೇಳಿದ್ರೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅರಿವು ಮೂಡಿಸುವಂತಹ ಮಾತುಗಳು, ಪೂಜೆ ಮಾಡಿ. ಇದೇನು ಗೊತ್ತಾ, 2 ಥರದಲ್ಲಿದೆ. ನಾವು ಅಕಾಡೆಮಿಕ್ ಎಜುಕೇಷನಲ್ಲಿ ಓದ್ತಾ ಹೋದರೆ ಭಾರತೀಯ ದರ್ಶನದಲ್ಲಿ ಶ್ರುತಿ ಸ್ಮೃತಿಯಲ್ಲಿ ಚಾರ್ವಾಕರು ಅಂತ ಬರ್ತಾರೆ, ನಾಸ್ತಿಕರು. ಸೊ ಅವ್ರ ಚಾರ್ವಾಕರ ವಾದಗಳು ಮತ್ತು ಜಡವಾದಿಗಳು ಅಂತ ಕರಿತೀವಿ. ಅವರೆಲ್ಲರೂ ಇದನ್ನು ತುಂಬ ಜನ ಇವಾಗಿನ ಕಾಲದಲ್ಲ, ಆಗಿನ ಕಾಲದಿಂದನೂ ಇದ್ದಾರೆ ಜಡವಾದಿಗಳು, ನಾಸ್ತಿಕರು. ಅವರೆಲ್ಲ ಇದನ್ನು ವಾದ ಮಾಡಿಕೊಂಡೇ ಬರ್ತಿದ್ದಾರೆ. ಓಹೋ ದೇವ್ರೆಲ್ಲಿ ಕಾಣಿಸ್ಬಿಡ್ತಾನ, ದೇವ್ರಿಲ್ಲಿದ್ದಾನ ಅನ್ನೋದನ್ನು, ಓಹೋ ಅದೆಲ್ಲ ದೇವರಲ್ಲ, ನನ್ನ ತಾಕತ್ತಿಂದಾನೇ ನಾನು ಮಾಡ್ತಿರೋದು ಅಂತ. ಅಂಟಿಲ್ ಅನ್ಲೆಸ್ ಅವ್ರ ಕಾಯಿಲೆ ಬಂದು ಯಾವತ್ತು ಬೀಳ್ತಾರೋ ಅವತ್ತು ದೇ ವಿಲ್ ರಿಯಲೈಸ್, ನನ್ನೊಳಗೆ ಏನಪ್ಪ ಅಂಥದ್ದು ನೆಗೆಟಿವ್ ಶಕ್ತಿ ಬಂದು ನನಗೆ ಕಾಯಿಲೆ ಬಂತು, ನನಗೆ ಯಾಕೆ ಹಿಂಗಾಗ್ತದೆ, ಅಥವಾ ಮನೇಲಿ ಒಂದು ಸಾವು ಸಂಭವಿಸ್ತು ಅಂತ ಇಟ್ಕೊಳ್ಳಿ, ಆವಾಗ ಅವ್ರಿಗೆ ಜ್ಞಾನೋದಯ ಆಗೋಕ್ಕೆ ಶುರುವಾಗುತ್ತೆ. ಸೊ ಇದೆಲ್ಲ ಶನಿದೇವರು ಅದನ್ನು ಜ್ಯೋತಿಷ್ಶಾಸ್ತ್ರದಲ್ಲಿ, ಇವಾಗ ಆಧ್ಯಾತ್ಮಿಕವಾಗಿ ಬಂದರೆ ಜ್ಯೋತಿಷ್ಶಾಸ್ತ್ರದಲ್ಲಿ ಪ್ಲಾನೆಟ್ರಿ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ, ಬುಧ ವಕ್ರಿಯಾಗಿದ್ದರೆ, ಗುರು ವಕ್ರಿಯಾಗಿದ್ದರೆ ಅವ್ರ ಅರ್ಧ ಜೀವನದ ತನಕ ನಂಬಲ್ಲ ದೇವ್ರನ್ನ. ಅವ್ರೇನು ಮಾಡ್ತಾರೆ, ಹಿಂಗೆ ವಾದ ಮಾಡ್ತಾರೆ. ಓಹೋ ಏನು ಹಾಗಾದ್ರೆ ದೇವರೇ ಕೊಟ್ಬಿಟ್ನಾ, ಆ ಸೋಫಾ ನಾನು ತಂದಿದ್ದು, ನಾನು ಓದಿದ್ದಪ್ಪ, ನಾನು PhD ತೊಗೊಂಡಿದ್ದಪ್ಪ, ಏನು ದೇವರ ಬಂದು ಎಕ್ಸಾಮ್ ಬರ್ದ, ನಾ ಮಾಡಿಕೊಂಡೆ ಅಂತ ಎಲ್ಲ ನಂದು ಅನ್ಕೊತಾರೆ. ಇದನ್ನು ಇಂಗ್ಲೀಷಲ್ಲೂ ಕೂಡ ಎಕ್ಸಿಸ್ಟೆನ್ಷಿಯಲಿಸಮ್ ಅಂತ ಕರೆದಿದ್ರು. ಅಂದರೆ ನಾನು ಹುಟ್ಟಿದ ಮೇಲೇನೆ ಶತಕೋಟಿ ದೇವರು ಹುಟ್ಟಿದ್ದು, ನಾನು ಇಲ್ಲದೆ ಏನಿಲ್ಲ. ಉಪೇಂದ್ರ ಸರ್ ಸಿಂಪಲ್ಲಾಗಿ ಆ ಫಿಲಾಸಫಿನಲ್ಲಿ ತೊಗೊಂಬಂದಿದ್ರು. ಅದೇನು ಅಂತ ಹೇಳಿದ್ರೆ, ಇವನ್ ಅದನ್ನ ವೆಸ್ಟರ್ನ್ ಫಿಲಾಸಫರ್ಸು ಕೂಡ ಇದನ್ನು ಮಾಡಿದ್ರು. ಅಂದರೆ ನಾ ಸತ್ತೋದ್ಮೇಲೆ ನನಗೇನು ದೇವ್ರು ಕಾಣಿಸಲ್ಲ, ನಾ ಹುಟ್ಟಿದಾಗ ಕಾಣಿಸಲ್ಲ. ಇದೇನಂದರೆ ಇವ್ರಿಗೆ ಪೂರ್ಣ ಮಟ್ಟದ ಅಧ್ಯಾತ್ಮ ಗೊತ್ತಿಲ್ಲದಿದ್ದಾಗ ತನ್ನ ಹುಟ್ಟು ತನ್ನ ಸಾವಿನ ನಡುವೆ ಕಾಣಿಸೋದು ಮಾತ್ರ ನಿಜ, ನನ್ನನ್ನು ಬಿಯಾಂಡ್ ಏನೂ ಇಲ್ಲ ಅಂತ ಅಂದ್ಕೊಳ್ತಾರೆ. ಬಟ್ ಸೂರ್ಯ ನಿನಗೊಬ್ಬ ಕಾಣಿಸ್ತಿರ್ಬೋದು, ಬಟ್ ಬೇರೆ ಗ್ರಹಗಳು ಇಲ್ಲ ಅಂತ ನೀ ಹೇಳೋಕ್ಕಾಗಲ್ಲ. ಆಮೇಲೆ ನಿಮ್ಮ ಅಜ್ಜಿ ತಾತ ಯಾವುದೋ ಊರಿಗೆ ಹೋಗಿರ್ಬೋದು, ಹಂಗಂತ ಅವ್ರು ಇಲ್ಲ ನನ್ನ ಕಣ್ಣು ಕಾಣಿಸ್ತಿಲ್ಲ ಅಂತ ಹೇಳಲ್ಲ. ನಿನ್ನ ಫೀಲಿಂಗಲ್ಲಿ ಅವರಲ್ಲಿ ಇದ್ದಾರೆ ತಾನೆ, ಬರ್ತಾ ಇರ್ತಾನೆ ವಾಪಸ್ಸು. ಈಗ ತಾತ್ಕಾಲಿಕವಾಗಿ ಅದನ್ನೇ ಶಂಕರಾಚಾರ್ಯರು ಜಗತ್ತು ಮಾಯೆ, ಜೀವಾತ್ಮ ಪರಮಾತ್ಮ ಮಾತ್ರ ನಿಜ ಅಂತ ಅನ್ನೋದನ್ನ ಹೇಳ್ಕೊಂಡು ಹೋದ್ರು. ಎಲ್ಲ ಅನೇಕ ಗುರುವರಿಯರು ಇದನ್ನ ಹೇಳಿದ್ರು. ಅದೇ ರೀತಿ ವಾದ ಮಾಡೋಕ್ಕೂ ಕೂಡ ಜಡವಾದಿಗಳಿದ್ರು. ಅದೇ ಇಲ್ಲ ದೇವ್ರಿಲ್ಲ ಅಂತ ಅನ್ನೋದನ್ನ, ಚಾರ್ವಾಕನ ನಾಸ್ತಿಕವಾದವನ್ನು ಮಾಡೋಕ್ಕೆ ನೀವು ಹೇಳೋ ರೀತಿ ಅನೇಕ ಜನರು ಇವತ್ತಿಗೂ ಕೂಡ ಆ ರೀತಿ ಇದ್ದಾರೆ ನಾಸ್ತಿಕರು. ಯಾಕೆಂದರೆ ಅಪ್ಪ ಅಮ್ಮಂದರು ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟು ಮಕ್ಕಳಿಗೆ ಒಂದು ಶ್ರದ್ಧಾಭಕ್ತಿಯಲ್ಲಿ ಏನು ಹೇಳ್ಕೊಡ್ದೆ ತಮ್ಮ ದುಡ್ಡನ್ನು ಖರ್ಚು ಮಾಡಿ. ಈಗ ಮಗ ಹಳೆ ಕಾಲದಲ್ಲಿ ತಾನೇ ದುಡ್ದು ತಾನು ಓದ್ಕೊಂಡ ಅಂತಂದಾಗ ಅವ್ನಿಗೆ ಆ ಕಷ್ಟ ಗೊತ್ತಾಗ್ತಾ ಇತ್ತು. ಬಸ್ ಸ್ಟ್ಯಾಂಡ್ಗೆ ಹೋಗಿ ನಿಂತ್ಕೊಳ್ಳೋದು ಎಷ್ಟೊತ್ತು, ಊಟ ತಿಂದಿಲ್ಲ, ತಿಂಡಿ ತಿಂದಿಲ್ಲ, ನನಗೆ ಎಷ್ಟು ಕಷ್ಟಪಟ್ಟು ಓದಬೇಕಾ ಅನ್ನೋವಾಗ ಪರಮಾತ್ಮ ಕಾಪಾಡಪ್ಪ ಅನ್ನೋದೇನೋ ಒಂದು ಬರ್ತಿತ್ತು. ಮತ್ತು ನಮ್ರತೆಯಿಂದ ಪಕ್ಕದ ಮನೆಗೆ ಹೋಗಿ ನೀರು ಇಸ್ಕೊಂಡು ಕುಡಿಯೋದು, ಎಲ್ಲೋ ವಾಕ್ ಮಾಡೋವಾಗ ಕಷ್ಟ ಆಗೋದು, ಮುಳ್ಳು ಚುಚ್ಚೋದು, ಚಪ್ಪಲಿ ಇಲ್ದಿದಾಗ ಗೊತ್ತಾಗೋದು. ಈಗ ಏನಾಗಿದೆ, ಅಪ್ಪ ಅಮ್ಮ ದುಡಿದ್ಬಿಟ್ಟು ಮಕ್ಳಿಗೆ ಎಲ್ಲ ಫೆಸಿಲಿಟೀಸು ಕೊಡ್ತಾ ಇದ್ದಾಗ ಮಕ್ಕಳೇನು ಅನ್ಕೊತಾರೆ, ಯಾರು ದೇವರು ಅಂತ ಕೇಳ್ತಾರೆ. ಎಲ್ಲ ನಮ್ಮ ಅಪ್ಪ ಅಮ್ಮ ಕೊಟ್ಟರು, ನಮ್ಮ ಅಪ್ಪ ಅಮ್ಮ ದುಡಿದ್ರು, ನಾನು ಓದ್ದೆ, ನಾನು ಎಕ್ಸಾಮ್ ಬರೆದೆ, ನಾನೆಲ್ಲ ಮಾರ್ಕ್ಸ್ ತೊಗೊಂಡೆ, ಎಲ್ಲಿದೆ ನನ್ನ ದೇವರು ಅಂತಾರೆ. ಯಾಕೆ ಅಂದರೆ ಅವ್ರಿಗೆ ಕಷ್ಟದ ಪಿಂಚ್ ಚುಚ್ಚಿರಲ್ಲ ಕಷ್ಟ. ಸೊ ಇದು ಪೇರೆಂಟ್ಸ್ದೇ ತಪ್ಪು. ಪೇರೆಂಟ್ಸ್ ಅದನ್ನು ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ದೆ. ತುಂಬ ಜನ ಇವಾಗ ನನ್ನ ಹತ್ರ ಬರ್ತಾರೆ, ಮೇಡಮ್ ನಮ್ಮ ಮಕ್ಕಳು ಹೇಳಿದ ಮಾತು ಕೇಳ್ತಿಲ್ಲ, ನಮ್ಮ ಮಕ್ಕಳು ಹೇಳಿದ ಮಾತು ಕೇಳ್ತಿಲ್ಲ ಅಂತ. ಇದೇನು ಗೊತ್ತಾ, ಫೌಂಡೇಶನಿಂದನೇ ಬರದೆ ನೀವು ಒಂದು ದಿನದಲ್ಲಿ ಅವ್ರನ್ನ ತಿದ್ದಕ್ಕಾಗಲ್ಲ. ಆದರೆ ನಿಮ್ಮ ಮನೆ ಮಕ್ಕಳಿಗೆ ತಪ್ಪು ನಡೆದ ಮೇಲೆ ಅವ್ರು ಬುದ್ಧಿ ಕಲ್ತ್ಕೊಳ್ತಾರೆ, ಬಿಡಿ ಇನ್ನಕ್ಕೂ ಆಗಲ್ಲ. ಯಾಕೆ ಗೊತ್ತಾ, ನಮ್ಮನೆ ಮಕ್ಕಳು ನಮ್ಮ ಕಣ್ಣು ಮುಂದೆ ತಪ್ಪು ನಡೆದ ಮೇಲೇ ಬುದ್ಧಿ ಕಲಿಬೇಕಾ, ಅಯ್ಯೋ ಪಾಪ ನಾವು ಪಟ್ಟಷ್ಟು ಕಷ್ಟ ಅವ್ರು ಪಡಬಾರ್ದು ಅಂತ ನಾವು ಮುಂಚೆನೇ ಹೇಳಕ್ಕೆ ಹೋಗ್ತೀವಿ. ಆದರೆ ಯಾವುದೇ ಮನುಷ್ಯನಿಗಾಗಲಿ ತನಗೆ ಏಟು ಬೀಳದಿರ ಯಾವ ಏಟಿನ ನೋವಿನ ಅರಿವು ಆಗಕ್ಕೆ ಸಾಧ್ಯ ಇಲ್ಲ. ಹಾಗೆ ದೇವರನ್ನ ಅರ್ಥಕೋಬೇಕು ಅಂತ ಹೇಳಿದ್ರು ಒಂದು ಪೂರ್ವ ಪುಣ್ಯ ಅಂತ ಕರಿತೀವಿ ನಾವು ಜ್ಯೋತಿಷಾಸ್ತ್ರದ ಪ್ರಕಾರ. ಪೂರ್ವ ಪುಣ್ಯದಲ್ಲೇ ನನಗೆಲ್ಲ ಜ್ಞಾನೋದಯ ಆಗಿ ಬಂದಿದ್ರೆ ಈ ಜನ್ಮದಲ್ಲಿ ನಾನು ಮರ್ತೋಗಿದ್ರೂ ಕೂಡ ನಾನು ಜ್ಞಾಪಿಸ್ಕೊಳ್ತೀನಿ, ಅಯ್ಯೋ ನಾನು ಇದು ಮಾಡಬೇಕು, ಅದು ಮಾಡಬೇಕು, ದೇವ್ರಿದ್ದಾನೆ, ಎಳೀತಾ ಇದೆ ನನ್ನ ಮನಸ್ಸು, ಯಾಕೋ ನಾ ದೇವಸ್ಥಾನಕ್ಕೆ ಹೋಗಬೇಕು, ನಾನೇ ಇದೆಲ್ಲ ಮಾಡಬೇಕು ಅಂತ ದೇವ್ರು ಹೇಳ್ತಾ ಇದ್ದಾರೆ. ಇವತ್ತು ನೈವೇದ್ಯ ಪಾಯಸ ಇಡಬೇಕು ದೇವ್ರು ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ನಿಮಗೆ ಗೋಚರಿಸೋಕ್ಕೆ ಶುರು ಆಗುತ್ತೆ. ಅದಿಲ್ಲ ಅಂತ ಇಟ್ಕೊಳ್ಳಿ, ಅವ್ರಿಗಿನ್ನೂ ಎಷ್ಟೋ ಜನ್ಮದ ಸೈಕಲ್ ಹೋಗಬೇಕು, ಅವ್ರಿನ್ನೂ ಕೊನೆ ಜನ್ಮದ ತನಕ ಬಂದಿರಲ್ಲ. ಸೊ ಇನ್ನೂ 7th ಸ್ಟ್ಯಾಂಡರ್ಡಲ್ಲಿ ಇರ್ತಾರೆ, ಅವ್ರಿನ್ನ ಡಿಗ್ರಿ ಮುಗಿಸಿ ಮುಂದಕ್ಕೆ ಹೋಗಿ ವರ್ಷ ಇನ್ನೊಂದು 20 ಜನ್ಮ ಬರಬೇಕಾಗತ್ತೆ. ಅದಕ್ಕೆ ಅವ್ರು ನಾಸ್ತಿಕರಾಗಿ ವಾದ ಮಾಡ್ತಾರೆ. ಬಟ್ ಸೆಕೆಂಡ್ ಹಾಫ್ ಆಫ್ ಲೈಫ್ ಕೆಲವರು ತಿದ್ಕೊಂಡ್ಬಿಡ್ತಾರೆ, ಸರಿ ಹೋಗ್ತಾರೆ. ಇನ್ನು ರೂಪ ಅವರೇ